ವೆಲ್ಕಮ್ ಟು ಪ್ರಕೃತಿ ವ್ಲಾಗ್. ನಾನು ಕೃತಿಕಾ. ಹೋಪ್ ನೀವೆಲ್ಲರೂ ನಮ್ಮ ಲಾಸ್ಟ್ ವ್ಲಾಗ್ ನೋಡಿದ್ದೀರಿ ಅಂತ ಅಂದ್ಕೊಳ್ತೇನೆ. ನೋಡಿದರೆ ನಿಮಗೆ ಈಗಾಗಲೇ ಆಲ್ರೆಡಿ ಗೊತ್ತಿರ್ತದೆ, ಪೀಕು ಇವಾಗ ವೆಕೇಷನ್ ಇರೋದ್ರಿಂದ ನಮ್ಮ ಜೊತೆ ಬೆಂಗಳೂರಲ್ಲೇ ಇದ್ದಾಳೆ ಅಂತ. ಸೊ ಇವಾಗ ನಮಗೆ ಎಂತ ಇದ್ದರೆ ಸಹ ಪೀಕುನ ವೀಕೆಂಡಲ್ಲಿ ಎಲ್ಲಿಗೆ ಕರ್ಕೊಂಡು ಹೋಗೋದು ಅಂತ ವೀಕ್ ಡೇಸ್ ಎಲ್ಲ ಥಿಂಕ್ ಮಾಡಿ ಪ್ಲ್ಯಾನ್ ಮಾಡೋದೇ ಒಂದು ದೊಡ್ಡ ಟಾಸ್ಕ್. ಸೊ ಈ ವೀಕೆಂಡ್ ನಾವು ಪೀಕುನ ಬೇಗೂರಲ್ಲಿ ಇರುವ ಪಂಚಲಿಂಗ ನಾಗೇಶ್ವರ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇವೆ. ಈ ದೇವಸ್ಥಾನಕ್ಕೆ ನಾನು ತುಂಬ ವರ್ಷಗಳ ಹಿಂದೆ ನನ್ನ ಫ್ರೆಂಡ್ ಜೊತೆ ಒಂದ್ಸಲ ಹೋಗಿದ್ದೆ. ನಾವಿವಾಗ ದೇವಸ್ಥಾನಕ್ಕೆ ರೀಚ್ ಆದ್ವಿ. ಈ ದೇವಸ್ಥಾನ ಅಂತೂ ತುಂಬಾನೇ ಚೆನ್ನಾಗಿದೆ, ಅದರ ಜೊತೆಗೆ ಈ ದೇವಸ್ಥಾನ ತುಂಬಾನೇ ವಿಶಾಲವಾಗಿದೆ. ದೇವಸ್ಥಾನದ ಒಳಗೆ ಹೋಗಿ ನಾವು ಸಹ ದೇವರ ದರ್ಶನ ಎಲ್ಲ ಮಾಡಿಕೊಂಡು ಬಂದ್ವಿ. ಈ ದೇವಸ್ಥಾನದ ಆವರಣ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಒಂದು ನಿಮಿಷಕ್ಕೆ ನಮಗೆ ಇದು ಬೆಂಗಳೂರು ಅಲ್ವೇನೋ ಅಂತ ಅನಿಸ್ಬಿಡುತ್ತೆ. ಈ ದೇವಸ್ಥಾನ ಅಂತೂ ತುಂಬಾ ಕಾಮ್ ಆ್ಯಂಡ್ ಕ್ವೈಟ್ ಆಗಿದೆ, ಅಷ್ಟೊಂದು ಕ್ರೌಡ್ ಕೂಡ ಏನೂ ಇಲ್ಲ. ಇದು ಇರೋದು ಸಿಲ್ಕ್ ಬೋರ್ಡಿಂದ ಜಸ್ಟ್ 6 to 7 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ. ಗೂಗಲ್ ಮ್ಯಾಪಲ್ಲಿ ನಾವು ಬೇಗೂರು ಟೆಂಪಲ್ ಅಂತ ಹುಡುಕಿದ್ರೆ ನಮಗೆ ಈ ಟೆಂಪಲ್ ಲೊಕೇಶನ್ ಸಿಗುತ್ತೆ. ಈ ದೇವಸ್ಥಾನದ ಹೆಸರು ಶ್ರೀ ಪಂಚಲಿಂಗ ನಾಗೇಶ್ವರ ಟೆಂಪಲ್. ದೇವಸ್ಥಾನದಲ್ಲಿ ಪ್ರಸಾದ ಕೂಡ ಕೊಡ್ತಾ ಇದ್ರು. ನಾವು ಕೂಡ ಕೂತ್ಕೊಂಡು ಅಲ್ಲೇ ಸ್ವಲ್ಪ ಪ್ರಸಾದನ ತಿಂದ್ವಿ. ನಾವಿವಾಗ ದೇವಸ್ಥಾನದಿಂದ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಅಂತ ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ದೇವೆ. ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಮುಗಿಸಿ ಅಲ್ಲಿಂದ ನಾವು ರಾಗಿಗುಡ್ಡ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೂ ಹೋದ್ವಿ. ರಾಗಿಗುಡ್ಡ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಎಲ್ಲ ಮಾಡಿ ಮುಗಿಸಿದ ಮೇಲೆ ಅಲ್ಲಿಂದ ರಿಟರ್ನ್ ಬರಬೇಕಾದ್ರೆ ನಮ್ಮ ಕಣ್ಣಿಗೆ ಅಮೂಲ್ ಐಸ್ ಕ್ರೀಮ್ ಪಾರ್ಲರ್ ಕಾಣಿಸ್ತು. ಸೊ ಐಸ್ ಕ್ರೀಮ್ ತಿನ್ನೋಣ ಅಂತ ನಾವೆಲ್ಲರೂ ಅಲ್ಲಿಗೆ ಹೋದ್ವಿ. ಇದು ನಮ್ಮ ಇವತ್ತಿನ ವ್ಲಾಗ್. ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್